ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರಾದರೂ ನನ್ನ ವ್ಲಾಗ್ಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಚಾನಲಲ್ಲಿರ್ತಕ್ಕಂಥ ಅದರ್ ವೀಡಿಯೋಸ್ ಕೂಡ ನೋಡಿ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ನೆಕ್ಸ್ಟ್ ವ್ಲಾಗ್ಸ್ ನಿಮಗೆ ಮಿಸ್ ಆಗೋದಿಲ್ಲ. ಸೊ ಇನ್ನು ನಾನಿವತ್ತು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗ್ತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದು ಫಸ್ಟ್ಗೆ ನಾನು ಮಾಡೋವಂಥ ಕೆಲಸನೇ, ನಾನಂತ ಅಲ್ಲ ಎಲ್ಲರೂ ಮಾಡೋವಂಥ ಕೆಲಸನೇ ಅಷ್ಟೇ ಅಲ್ವಾ, ಮುಖ ತೊಳೆಯುವಂಥದ್ದು. ನಾನು ಕೂಡ ಅದನ್ನೇ ಮಾಡ್ತಾಯಿದ್ದೀನಿ. ನಾನು ಮುಖ ತೊಳೆದ ನಂತರ ನಾನು ಫಸ್ಟಿಗೆ ಸ್ಕಿನ್ ಕೇರ್ನ ಮಾಡ್ಕೊಳ್ತೀನಿ. ಇವತ್ತು ನನ್ನ ಒಂದು ವ್ಲಾಗಲ್ಲಿ ನಾನು ಯೋಗ ಮಾಡಿರೋದನ್ನು ಶೂಟ್ ಮಾಡ್ಕೊಳಕ್ಕಾಗಿಲ್ಲ. ಡೈಲಿ ಬರೀ ಅದನ್ನೇ ಅಪ್ಲೋಡ್ ಮಾಡ್ತೀನಿ ಅಂತ ಅಂದ್ಕೊಳ್ತಾರೆ ಅಂತ ಯೋಗ ಮಾಡ್ಕೊಂಡು ಬಂದು ಫೇಸ್ ವಾಶ್ ಮಾಡಿ ನಾನಿಲ್ಲಿ ಸ್ಕಿನ್ ಕೇರ್ ಮಾಡ್ತಾ ಇರೋದು. ಸ್ಕಿನ್ ಕೇರಿಗೆ ನಾನು ಟೋನರ್ನ ಯೂಸ್ ಮಾಡ್ತೀನಿ ಡೈಲಿ, ಯಾಕಂದರೆ ಒಂದು ರಿಫ್ರೆಶಿಂಗ್ ಅನಿಸುತ್ತೆ. ಆ್ಯಂಡ್ ನಮ್ಮ ಸ್ಕಿನ್ನಲ್ಲಿ ಇರ್ತಕ್ಕಂತಹ ಸೆಲ್ಸಿಗೆಲ್ಲ ಒಂದು ರಿಫ್ರೆಶಿಂಗ್ ಸಿಕ್ಕಂಗಾಗುತ್ತೆ ಅಂತ. ಸೊ ಪೋರ್ಸ್ ಕೂಡ ಅಷ್ಟೇ ತುಂಬ ಕ್ಲೀನ್ ಆಗುತ್ತೆ. ದಯವಿಟ್ಟು ನಿಮ್ಮ ಸ್ಕಿನ್ ಕೇರಲ್ಲಿ ಟೋನರ್ನ ಯೂಸ್ ಮಾಡಿ. ನಾನಂತೂ ಡೈಲಿ ಟೋನರ್ನ ಯೂಸ್ ಮಾಡ್ತೀನಿ. ನನಗೆ ಸೆಟ್ ಆಗಿರೋವಂಥ ಟೋನರ್ ಬಂದುಬಿಟ್ಟು ಬಯೋಟೆಕ್ ಅವ್ರದ್ದು ಕುಕುಂಬರ್ ಟೋನರು. ಹಾಗೆ ಅದಾದಮೇಲೆ ನಾನು ಇಲ್ಲಿ ಸಿರಮ್ ಯೂಸ್ ಮಾಡ್ತಾ ಇದ್ದೀನಿ. ಇದು 10% ನಿಯಾಸಿನಮೈಡ್ ಸಿರಮ್ ಹಾಗೆ ಜಿಂಜರ್ ಎಕ್ಸ್ಟ್ರಾಕ್ಟ್. ಇದು ಬಂದುಬಿಟ್ಟು ಮಾಮಾ ಅರ್ತ್ ಅವ್ರದ್ದು. ಅದಾದಮೇಲೆ ನಾನು ಸನ್ಸ್ಕ್ರೀನ್ನ ಮಸ್ಟ್ ಆ್ಯಂಡ್ ಶುಡ್ ಡೈಲಿ ಅಪ್ಲೈ ಮಾಡ್ತೀನಿ, ಒಂದು ದಿನವೂ ಸ್ಕಿಪ್ ಮಾಡೋದಿಲ್ಲ. ಸೊ ಸನ್ಸ್ಕ್ರೀನ್ನ ದಯವಿಟ್ಟು ಅಪ್ಲೈ ಮಾಡಿ. ನಾನು ಸದ್ಯಕ್ಕೆ ಯೂಸ್ ಮಾಡ್ತಾ ಇರೋದು ಎಲ್ಲದೂ ಕೂಡ ಮಾಮಾ ಅರ್ತ್ ಅವರ ಪ್ರಾಡಕ್ಟ್ಸ್. ಸನ್ಸ್ಕ್ರೀನ್ ಕೂಡ ಅಷ್ಟೇ ಮಾಮಾ ಅರ್ತ್ ಅವ್ರದ್ದು ರೈಸ್ ವಾಟರ್ ಸನ್ಸ್ಕ್ರೀನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ನಾನು ಒಂದು ಸ್ವಲ್ಪ ಲಿಪ್ ಬಾಮ್ನ ಹಚ್ಕೊಂಡು ಸೀದಾ ಅಡುಗೆ ಮನೆ ಕಡೆಗೆ ಬಂದೆ ಟಿಫನ್ ರೆಡಿ ಮಾಡೋಣ ಅಂತ. ಸೊ ಲೈಟ್ ಆನ್ ಮಾಡ್ತೀನಿ, ಇಲಿ ಬುಡ್ಕ ಬಂದುಬಿಟ್ಟಿದೆ ಮನೆಯಲ್ಲಿ. ಸೊ ಕಿಟಕಿ ಎಲ್ಲ ಕ್ಲೋಸ್ ಮಾಡಿರ್ತೀವಿ, ಸ್ಟೋರೂಮಲ್ಲಿ ತುಂಬ ಇಲಿ ಆಗಿದ್ದಾವೆ ಅಂತ. ಬಟ್ ಅದು ಮೇನ್ ಡೋರಿಂದ ಒಳಗಡೆ ಬಂದಿದೆ. ಡೋರ್ನು ಯಾವಾಗಲೂ ಕ್ಲೋಸ್ ಮಾಡಿರೋದಕ್ಕಾಗಲ್ವಲ್ಲ. ಸೊ ಹಾಗಾಗಿ ಇದನ್ನು ಓಡಿಸೋಣ ಅಂತ ನಾನು ಅಂದ್ಕೊಂಡೆ, ರಾಕಿ ಹಿಡಿತಾನೆ ಅಂತ. ಬಟ್ ಅದು ತುಂಬಾ ಟ್ಯಾಲೆಂಟೆಡ್, ಮೇನ್ ಡೋರಿಂದ ಮತ್ತೆ ವಾಪಸ್ ಸ್ಟೋರೂಮಿಗೆ ಹೋಯಿತು. ಇನ್ನು ಇವತ್ತು ಡಿಟಾಕ್ಸ್ ಡ್ರಿಂಕಿಗೋಸ್ಕರ ನಾನು ಮೊದಲಿಗೆ ಒಂದು ಪ್ಯಾನ್ ಅಥವಾ ಟೀ ಪಾತ್ರೆ, ಇದು ನೀರು ಹಾಕ್ಕೊಂಡು ಜಿಂಜರ್ ಹಾಕ್ಕೊಂಡಿದ್ದೀನಿ, ಜಜ್ಜಿಟ್ಕೊಂಡು. ಸ್ವಲ್ಪ ಜಾಸ್ತಿನೇ ಜಿಂಜರ್ನ ತೊಗೊಂಡಿದ್ದೀನಿ ಇವತ್ತು. ಹಾಗೆ 2 ಪೀಸಷ್ಟು ಚಕ್ಕೆ. ನಿಮಗೆಲ್ರಿಗೂ ಗೊತ್ತಿದ್ದೇ ಇದೆ, ಜಿಂಜರ್ ಹಾಗೆ ಚಕ್ಕೆ ಬಂದುಬಿಟ್ಟು ತುಂಬ ಒಳ್ಳೆ ಕೆಲಸ ಮಾಡುತ್ತೆ ವೆಯ್ಟ್ ಲಾಸಲ್ಲಿ ಅಂಥೇಳಿ. ಇದು ನಿಮ್ಮ ಬ್ಲಡ್ ಶುಗರ್ ಲೆವೆಲ್ಸ್ನ ಬ್ಯಾಲೆನ್ಸ್ ಮಾಡುತ್ತೆ. ಹಾಗೆ ನೀಟಾಗಿ ನಿಮ್ಮ ಗಟ್ ಹೆಲ್ತ್ ಇರೋದಕ್ಕೂ ಕೂಡ ಜಿಂಜರ್ ಮತ್ತು ಚಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಒಂದು ಚಕ್ಕೆ ಇದೆಯಲ್ಲ, ಇದು ತುಂಬಾ ಒಳ್ಳೆಯದು, ಎಸ್ಪೆಷಲಿ ಲೇಡೀಸಿಗೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋರು ಈ ರೀತಿ ನೀವು ಚಕ್ಕೆನ ಡೈಲಿ ಪೌಡರ್ ಮಾಡಿಕೊಂಡು 1 ಸ್ಪೂನ್ ಬಿಸಿನೀರಿಗೆ ಹಾಕ್ಕೊಂಡು ಕುಡಿಯೋದ್ರಿಂದ ಅಥವಾ ಚಕ್ಕೆನ ಯೂಸ್ ಮಾಡೋದ್ರಿಂದ ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಯಾರ್ಯಾರಿಗಿದೆ ಅದೆಲ್ಲ ಕ್ಯೂರ್ ಆಗುತ್ತೆ. ಹಾಗೆ ಟರ್ಮರಿಕ್, ನಿಮಗೆ ಗೊತ್ತಿದೆ, ಏನೇ ಒಂದು ಇನ್ಫೆಕ್ಷನ್ಸ್ ಹಾಗೆ ಹೊಟ್ಟೆ ಒಳಗಡೆ ಏನೇ ಒಂದು ಇನ್ಫೆಕ್ಷನ್ಸ್ ಏನೇ ಒಂದು ಇದ್ರೂ ಕೂಡ ಇದು ಕ್ಲಿಯರ್ ಮಾಡುತ್ತೆ. ಸೊ ಹಾಗಾಗಿ ನಾನು ಟರ್ಮರಿಕ್ನ ಸ್ವಲ್ಪ ಯೂಸ್ ಮಾಡಿ ಇವತ್ತು ನಾನು ಈ ಒಂದು ಡಿಟಾಕ್ಸ್ ಡ್ರಿಂಕ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಡೈಲಿ ಒಂದೊಂದು ಥರ ಡಿಟಾಕ್ಸ್ ಡ್ರಿಂಕ್ ಕುಡಿತೀನಿ. ಇವತ್ತು ಬಂದುಬಿಟ್ಟು ಈ ಒಂದು ರೆಸಿಪಿ ನಿಮಗೆ ಶೇರ್ ಮಾಡಿದ್ದೀನಿ. ಹಾಗೆ ಬೆಳಗ್ಗೆ ತಿಂಡಿಗೆ ನಾನು ಪಲಾವ್ ಮಾಡ್ತಾಯಿದ್ದೀನಿ. ಪಲಾವ್ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ, ನನಗಂತೂ ತುಂಬಾ ಫೇವ್ರೆಟ್ ಪಲಾವ್ ಅಂದರೆ. ಸೊ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಕಾದ ನಂತರ ಸಾಸಿವೆ ಹಾಗೆ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ನೀಟಾಗಿ ಫ್ರೈ ಆಗಬೇಕು. ಫ್ರೈ ಆಗೋದಕ್ಕೆ ಬಿಟ್ಬಿಡಿ, ಹಾಗಿದ್ದರೆ ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗೂ ಕೂಡ ಗ್ಯಾಸ್ಟ್ರಿಕ್ ಈ ಥರ ಎಲ್ಲ ಆಗೋದಿಲ್ಲ. ಇದಾದಮೇಲೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿನೂ ಕೂಡ ಅಷ್ಟೇ ನೀಟಾಗಿ ಫ್ರೈ ಆಗಬೇಕು. ಫ್ರೈ ಆದ ನಂತರ ನಾನಿಲ್ಲಿ ಟೊಮೆಟೊನ ತೊಗೊಂಡಿದ್ದೀನಿ, ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. 2 ಟೊಮೆಟೊನ ಯೂಸ್ ಮಾಡಿ. ಹಾಗೆ ಇದಕ್ಕೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ವೆಜಿಟೇಬಲ್ಸ್ನ ಯೂಸ್ ಮಾಡ್ತೀನಿ. ನಾನು ಪಲಾವ್ ಮಾಡಬೇಕಾದ್ರೆ ಇದು ಹೆಲ್ತಿ ವರ್ಷನ್ ಇರಬೇಕು ಅಂತೇಳಿ ನಾನು ಜಾಸ್ತಿ ವೆಜಿಟೇಬಲ್ಸ್ನ ಯೂಸ್ ಮಾಡ್ತೀನಿ. ಹಾಗೆ ರೈಸ್ ಕ್ವಾಂಟಿಟಿ ಇದೆಲ್ಲ ಕಡಿಮೆ ಯೂಸ್ ಮಾಡ್ತೀನಿ, ಇದರಿಂದ ಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ಕೆಲವೊಬ್ಬರು ಮನೆಯಲ್ಲಿ ತರಕಾರಿ ಹೆಚ್ಚೋದಕ್ಕೆ ಹೆಣ್ಮಕ್ಳು ಸೋಂಬೇರಿತನ ಮಾಡಿ ಜಾಸ್ತಿ ತರಕಾರಿ ಹೆಚ್ಚೋದೇ ಇಲ್ಲ. ಪಲಾವಲ್ಲಿ ರೈಸೇ ಜಾಸ್ತಿ ಇರುತ್ತೆ, ವೆಜಿಟೇಬಲ್ಸ್ ಕಡಿಮೆ ಇರುತ್ತೆ. ಹಾಗೆ ಕಾಳುಗಳನ್ನ ಇನ್ಕ್ಲೂಡ್ ಮಾಡ್ತೀನಿ. ಸೊ ಅವರೆಕಾಳು ತೊಗರಿಕಾಳು ಸೀಸನ್ ಆಗಿರೋದ್ರಿಂದ ನಾನು ಅವರೆಕಾಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೀಸನ್ ಇಲ್ಲದೆ ಇರುವಾಗ ಬಟಾಣಿ ಯೂಸ್ ಮಾಡ್ತೀನಿ.
ಈಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹುರ್ಕೊಳ್ಳಿ, ಹಾಗಾದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಗರಂ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಚಕ್ಕೆ ಲವಂಗ ಏಲಕ್ಕಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಅಷ್ಟೇ. ಇದನ್ನು ಹಾಕ್ಕೊಂಡು ರುಬ್ಕೊಂಡಿರ್ತಕ್ಕಂತಹ ಒಂದು ಗರಂ ಮಸಾಲ ಇದು ಕೂಡ ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ. ಹಾಗೆ ತರಕಾರಿಗೆ ಮಸಾಲ ಎಲ್ಲ ಹಿಡಿದ್ರೆ ಟೇಸ್ಟ್ ಸೂಪರಾಗಿ ಬರುತ್ತೆ. ಈ ಲಾಸ್ಟಿಗೆ ನಾನು ಇದಕ್ಕೆ ಅಕ್ಕಿನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಿರುತ್ತೆ ಕ್ವಾಂಟಿಟಿ, ಅಂದರೆ ನಮ್ಮ ಮನೇಲಿ ನಾವು ಯೂಸ್ ಮಾಡೋವಂಥ ಅಕ್ಕಿಗೆ 1 ಲೋಟ ಅಕ್ಕಿಗೆ 1.5 ಲೋಟ ಅಷ್ಟೇ ನಾವು ನೀರು ಹಾಕೋದು. ಮನೆಯಲ್ಲೇ ಬೆಳೆದಿರ್ತಕ್ಕಂಥ ಅಕ್ಕಿ, ಇದಕ್ಕೆ ನೀರು ಜಾಸ್ತಿ ಬೇಕಾಗೋದಿಲ್ಲ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ನ ಕೂಗಿಸಿದ್ರೆ ಸಾಕು ನಮ್ಮ ಒಂದು ಅಕ್ಕಿಗೆ. ನಿಮ್ಮ ಮನೇಲಿ ಯಾವ ಅಕ್ಕಿ ಯೂಸ್ ಮಾಡ್ತೀರಾ ನಿಮಗೆಲ್ರಿಗೂ ಗೊತ್ತಿರುತ್ತೆ, ಅದಕ್ಕೆ ಎಷ್ಟು ವಿಷಲ್ ಕೂಗಿಸ್ಬೇಕು ಅಂತ. ಫೈನಲಿ ರುಚಿಕರವಾದಂತಹ ಪಲಾವ್ ರೆಡಿ ಆಗೋಯಿತು. ನೀವು ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿದೆ. ಆಲ್ಮೋಸ್ಟ್ ನಾನು ಆಲೂಗಡ್ಡೆನ ಸ್ಕಿಪ್ ಮಾಡ್ತೀನಿ, ಇದು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡಲ್ಲ ಅಂಥೇಳಿ. ಸೊ ಟಿಫನ್ ಮುಗಿಸ್ಕೊಂಡು ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಮುದ್ದು ಗೊಂಬೆನ ನೋಡೋದಕ್ಕೆ ನೀವು ತುಂಬಾ ಕಾಯ್ತಾ ಇರ್ತೀರ. ಯಾವಾಗಲೂ ಎಲ್ಲ ವ್ಲಾಗ್ಸಲ್ಲೂ ನಮ್ಮ ರಾಕಿನ ಇಷ್ಟಪಡೋರೆ ಜಾಸ್ತಿ, ಹಾಗಾಗಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫೋಸ್ ಕೊಟ್ಕೊಂಡು ಮಲ್ಕೊಂಡಿದ್ದಾನೆ ಅಂತೇಳಿ. ಸೊ ನನಗೂ ಸ್ಟಡಿ ಟೇಬಲ್ ಇರಬೇಕು ಅಂತ ತುಂಬಾ ಇಷ್ಟ, ಬಟ್ ನಮ್ಮ ಮನೇಲಿ ಸ್ಪೇಸ್ ಇಲ್ಲ. ಹಾಗಾಗಿ ನಾನು ಇಲ್ಲಿ ನನ್ನ ಬುಕ್ಸ್ನೆಲ್ಲ ಜೋಡಿಸ್ಕೊಂಡು ಇಟ್ಕೊಂಡಿರ್ತೀನಿ. ಪ್ರೆಸೆಂಟ್ ಏನು ಓದ್ತೀನಲ್ಲ ಆ ಬುಕ್ಸ್ನ ಅಲ್ಲಿ ಜೋಡಿಸ್ಕೊಂಡಿರ್ತೀನಿ. ಇನ್ನು ಉಳಿದಿದ್ದೆಲ್ಲ ಒಳಗಡೆ ವಾಲ್ಡ್ರೂಪಲ್ಲಿ ಎತ್ತಿಟ್ಟಿರ್ತೀನಿ. ಟೆಟ್ ಎಕ್ಸಾಮಿಗೆ ಸ್ವಲ್ಪ ಪ್ರಿಪೇರ್ ಆಗ್ತಾ ಇರೋದ್ರಿಂದ ಅದ್ರ ರಿಲೇಟೆಡ್ ಬುಕ್ಸ್ ಮಾತ್ರ ನಾನು ಅಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ. ಸೊ ಇನ್ನು ಇವತ್ತು ನಾನು ಸೈಕಾಲಜಿ ಸಬ್ಜೆಕ್ಟ್ನ ಓದ್ತಾ ಇದ್ದೀನಿ. ಅಂದರೆ ಸೈಕಾಲಜಿನ ಇನ್ನೂ ನಾನು ಕಂಪ್ಲೀಟ್ ಮಾಡಿಲ್ಲ. ಕನ್ನಡ ಆ್ಯಂಡ್ ಇಂಗ್ಲೀಷ್ ಸ್ವಲ್ಪ ನನಗೆ ಟಚ್ ಇರೋದ್ರಿಂದ ನಾನು ಲಾಸ್ಟ್ ಮೂಮೆಂಟಲ್ಲಿ ಅದನ್ನು ಓದ್ಕೊಂಡ್ರೂ ಕವರ್ ಆಗುತ್ತೆ ಅಂತೇಳಿ ನಾನು ಸೈಕಾಲಜಿ ಸಬ್ಜೆಕ್ಟ್ನ ಓದ್ತಾ ಇದ್ದೀನಿ. ಇನ್ನು ಮ್ಯಾಥ್ಸು ಮತ್ತು ಸೈನ್ಸ್ನು ಕೂಡ ಓದೋದಕ್ಕೆ ಸ್ಟಾರ್ಟ್ ಮಾಡಬೇಕು, ಬಟ್ ಇದನ್ನೇ ಒಂದು ಸ್ವಲ್ಪ ಮುಗಿಸೋದಕ್ಕೆ ಆಗ್ತಾಯಿಲ್ಲ ಅಂತೇಳಿ ಡೈಲಿ ಸ್ವಲ್ಪ ಇದನ್ನೇ ಸ್ಟಾರ್ಟ್ ಮಾಡಿದ್ದೀನಿ. ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಕೂಡ ಇವಾಗಲೇ ಸ್ಟಾರ್ಟ್ ಮಾಡಬೇಕಿತ್ತು, ಬಿಕಾಸ್ ಸೈಕಾಲಜಿನೂ ಲಾಸ್ಟಲ್ಲಿ ಓದಿದರೆ ಚೆನ್ನಾಗಿರ್ತಿತ್ತು ಅಂತ ಇವಾಗ ಅನ್ನಿಸ್ತಾ ಇದೆ. ಯಾಕಂದರೆ ಇದು ಮರ್ತೋಗುತ್ತೆ. ಮ್ಯಾಥ್ಸ್ ಮತ್ತು ಸೈನ್ಸ್ ಆದರೆ ನಮಗೆ ಮರ್ತೋಗಲ್ಲ. ಯಾಕಂದರೆ 10th ಅಷ್ಟೇ ನಾವು ಸೋಷಿಯಲ್, ಹಿಂದಿ ಇವೆಲ್ಲ. PU ಅಲ್ಲಿ ಸೈನ್ಸ್ ಯಾವಾಗ ತೊಗೊತೀವಿ, PU ಹಾಗೆ ಡಿಗ್ರಿ ಎಲ್ಲ ಪೂರ್ತಿ ಸೈನ್ಸ್ ಓದಿರೋದ್ರಿಂದ ನಮಗೆ ಸೈನ್ಸ್ ಬಗ್ಗೆ ಗ್ರಿಪ್ಪು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ಓದಿದರೆ ಕೂಡ ಅದು ನಮಗೆ ಮರ್ತೋಗೋದಿಲ್ಲ, ಸೈನ್ಸ್ ಮತ್ತು ಮ್ಯಾಥ್ಸ್ ಅನ್ನೋದು. ಹಾಗಾಗಿ ನಾನು ಇವಾಗ ಸ್ವಲ್ಪ ದಿನ ಸೈಕಾಲಜಿ ಓದಿದ್ದೀನಿ, ಸಾಕು. ಈಗ ಮ್ಯಾಥ್ಸ್ ಮತ್ತು ಸೈನ್ಸ್ನ ಸ್ಟಾರ್ಟ್ ಮಾಡೋಣ. ಮ್ಯಾಥ್ಸ್ ಮತ್ತು ಸೈನ್ಸ್ ಕವರ್ ಆದಮೇಲೆ ಮತ್ತೆ ನಾನು ಸೈಕಾಲಜಿನ ಇಟ್ಕೊಂಡ್ರೆ ಅಲ್ಲಿಗೆ ನನ್ನ ಒಂದು ಟೈಮ್ ಟೇಬಲ್ ಪ್ರಕಾರ ಕರೆಕ್ಟಾಗಿ ಕವರ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಎಲ್ಲರೂ ಒಂದೊಂದು ಥರ ಮೈಂಡ್ಸೆಟ್ ಇರುತ್ತೆ ಎಲ್ಲರೂ ಒಂದೇ ಥರ ಇರೋದಿಲ್ಲ ಅಲ್ವಾ. ಸೊ ಹಾಗಾಗಿ ನಾನು ನನ್ನ ಮೈಂಡ್ಸೆಟ್ಟಿಗೆ ಆ್ಯಂಡ್ ನನಗೆ ಯಾವ ರೀತಿ ಕಂಫರ್ಟಬಲ್ ಅನಿಸುತ್ತೆ, ನನಗೆ ಯಾವ ರೀತಿ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ, ಆ ರೀತಿ ನಾನು ಟೈಮ್ ಟೇಬಲ್ನ ಪ್ರಿಪೇರ್ ಮಾಡ್ಕೊಳ್ತೀನಿ. ಈವನ್ B.Ed ಎಕ್ಸಾಮ್ಸಲ್ಲೂ ಅಷ್ಟೇ ನಾನು ಫಸ್ಟಿಗಿರೋ ಸಬ್ಜೆಕ್ಟ್ನ ನಾನು ಲಾಸ್ಟಿಗೆ ಓದ್ತೀನಿ. ಯಾಕಂದರೆ ಅದೇ ಕಂಟಿನ್ಯೂಷನ್ ಆಗುತ್ತೆ. ಕೆಲವೊಬ್ಬರು ಫಸ್ಟಿಗಿರೋ ಸಬ್ಜೆಕ್ಟ್ನ ಫಸ್ಟಿಗೆ ಇಟ್ಕೊಂಡಿರ್ತಾರೆ. ಲಾಸ್ಟಿಗೆ ಟೈಮ್ ಟೇಬಲ್ ಪ್ರಕಾರ ಲಾಸ್ಟ್ ಸಬ್ಜೆಕ್ಟ್ ಓದಿದರೆ ಮತ್ತು ಫಸ್ಟ್ ಸಬ್ಜೆಕ್ಟ್ ಓದಲೇಬೇಕಲ್ವಾ, ಫಸ್ಟ್ ಸಬ್ಜೆಕ್ಟ್ ಫಸ್ಟಿಗೆ ಇರೋದ್ರಿಂದ. ಸೊ ನಾನು ಹಾಗೆ ಲಾಸ್ಟ್ ಸಬ್ಜೆಕ್ಟ್ಸ್ ಎಲ್ಲ ಸ್ಟಾರ್ಟಿಂಗ್ಗೆ ಓದ್ಕೊತ ಬಂದು ಫಸ್ಟ್ ಸಬ್ಜೆಕ್ಟ್ನ ಲಾಸ್ಟಿಗೆ ಇಟ್ಕೊಂಡ್ರೆ ಎಕ್ಸಾಮ್ ಹತ್ರ ಬಂದಾಗ ಕಂಟಿನ್ಯೂಷನ್ ಮತ್ತು ಫಸ್ಟ್ ಸಬ್ಜೆಕ್ಟಿಗೆ ಹೋಗುತ್ತಲ್ವ ಅನ್ನೋದು ನನ್ನ ಮೈಂಡ್ಸೆಟ್ಟು. ಸೊ ಪ್ರಿಪರೇಷನ್ನು ನಾನು ಯಾವಾಗಲೂ ಇದೇ ರೀತಿ ಮಾಡ್ಕೊಳ್ತೀನಿ. ಯಾವ್ದು ನನಗೆ ಈಸಿ, ಯಾವ್ದು ನನಗೆ ಕಷ್ಟ ಸಬ್ಜೆಕ್ಟ್ಸ್ ಅನ್ನೋದನ್ನು ಫಸ್ಟಿಗೆ ಡಿವೈಡ್ ಮಾಡಿಕೊಂಡು ನನಗೆ ನೆನಪಿನ ಶಕ್ತಿಯಲ್ಲಿ ಜಾಸ್ತಿ ಹೊತ್ತು ಉಳಿಯೋ ಅಂಥ ಸಬ್ಜೆಕ್ಟ್ನ ಬೇಗನೆ ರೀಡ್ ಮಾಡ್ತೀನಿ. ಯಾಕಂದರೆ ಆ ಸಬ್ಜೆಕ್ಟ್ ಬಗ್ಗೆ ನಮಗೆ ಗ್ರಿಪ್ ಇರಬೇಕು ಆ್ಯಂಡ್ ಇಂಟ್ರೆಸ್ಟ್ ಇರಬೇಕು. ಇನ್ನು ಇಂಟ್ರೆಸ್ಟ್ ಇರೋದಿಲ್ಲ, ನಮಗೆ ಪದೇ ಮರ್ತೋಗ್ತಾ ಇದೆ ಅನ್ನೋ ಸಬ್ಜೆಕ್ಟ್ನ ಲಾಸ್ಟಲ್ಲಿ ಇಟ್ಕೊಂಡ್ರೆ ಎಕ್ಸಾಮ್ ಹತ್ರ ಬಂದಾಗ ನಮಗೆ ಚೆನ್ನಾಗಿ ನೆನಪಿರುತ್ತೆ. ಸೊ ನೀವು ಯಾವ ರೀತಿ ಸ್ಟಡಿ ಟಿಪ್ಸ್ನ ಫಾಲೋ ಮಾಡ್ತೀರಾ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಸ್ವಲ್ಪ ಮಧ್ಯಾಹ್ನ ನಾನು ಡ್ರೈ ಫ್ರೂಟ್ ಲಡ್ಡುನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಇದ್ರ ರೆಸಿಪಿನೂ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ನಾನ್ ಸ್ಟಿಕ್ ಪ್ಯಾನ್ಗೆ ತುಪ್ಪ ಹಾಕ್ಕೊಂಡು ಈ ರೀತಿ ಬಾದಾಮಿಗಳನ್ನ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಸೊ ಡ್ರೈ ಫ್ರೂಟ್ಸ್ ಮನೇಲಿದ್ದಾಗ ಯಾರು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ, ನಾವೇ ಆಗಲಿ. ಇನ್ನು ಸ್ವೀಟ್ಸು ಅದು ಇದು ಪಾಯಸ ಅದು ಇದು ಮಾಡಿದಾಗ ಯೂಸ್ ಮಾಡ್ತೀವಿ, ಬಿಟ್ಟರೆ ಡೈಲಿ ಅಂತೂ ತಿನ್ನೋಕ್ಕಾಗಲ್ಲ. ಅದ್ರ ಬದಲು ಈ ರೀತಿ ಲಡ್ಡು ಮಾಡಿ ಇಟ್ಕೊಂಡ್ರೆ ಡೈಲಿ ತಿಂದಂಗೂ ಆಗುತ್ತೆ ಅಲ್ವಾ ಅಂತ ಮಾಡ್ತಾಯಿದ್ದೀನಿ. ಈಗ ಬಾದಾಮಿನ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ. ಅದಾದಮೇಲೆ ಕ್ಯಾಶ್ಯೂ ನಟ್ಸಿಗೆ ಕಂಪೇರ್ ಮಾಡಿದರೆ ಬಾದಾಮಿ ಸ್ವಲ್ಪ ಹಸಿ ವಾಸನೆ ಜಾಸ್ತಿ ಇರುತ್ತಲ್ವ, ಹಾಗಾಗಿ ಅದನ್ನು ನೀಟಾಗಿ ಹುರ್ಕೊಂಡು ಕ್ಯಾಶ್ಯೂ ನಟ್ಸ್ನ ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ನಮ್ಮ ಮನೇಲಿ ಪಂಪ್ಕಿನ್ ಸೀಡ್ಸ್ ಇತ್ತು. ಪಂಪ್ಕಿನ್ ಸೀಡ್ಸ್ನ ನಾನು ತುಂಬಾ ಯೂಸ್ ಮಾಡ್ತಾ ಇರ್ತೀನಿ, ಹಾಗಾಗಿ ಹಾಕ್ಕೊಂಡಿದ್ದೀನಿ. ಇನ್ನು ಲಾಸ್ಟ್ ಟೈಮ್ ನನ್ನ ಡ್ರೈ ಫ್ರೂಟ್ ಲಡ್ಡು ರೆಸಿಪಿಲಿ ಸನ್ಫ್ಲವರ್ ಸೀಡ್ಸ್ ಕೂಡ ಆ್ಯಡ್ ಮಾಡಿದ್ದೆ. ಈ ಸಲ ಸನ್ಫ್ಲವರ್ ಸೀಡ್ಸ್ ಖಾಲಿಯಾಗಿದೆ, ಹಾಗಾಗಿ ಬರೀ ಪಂಪ್ಕಿನ್ ಸೀಡ್ಸ್ನ ಯೂಸ್ ಮಾಡಿದ್ದೀನಿ.
ಹಾಗೆ ಇದಕ್ಕೆ ನೀವು ಪಿಸ್ತಾ ವಾಲ್ನಟ್ಸ್ ಕೂಡ ಯೂಸ್ ಮಾಡ್ಬೋದು. ನಮ್ಮ ಮನೇಲಿ ಎಷ್ಟು ಡ್ರೈ ಫ್ರೂಟ್ಸ್ ಇದೆ ಅಷ್ಟರಲ್ಲೇ ನಾನು ಮಾಡ್ತಾ ಇದ್ದೀನಿ ಇವತ್ತು. ಇನ್ನು ನಮ್ಮ ಮನೇಲಿ ಇವತ್ತು ಕ್ರ್ಯಾನ್ಬೆರೀಸ್ ಮತ್ತು ಬ್ಲೂಬೆರೀಸ್ ಇತ್ತು. ಡ್ರೈ ಕ್ರ್ಯಾನ್ಬೆರೀಸ್ ಮತ್ತು ಬ್ಲೂಬೆರೀಸ್, ಒಣ ದ್ರಾಕ್ಷಿ ಇದ್ದಿದ್ದಿಲ್ಲ, ಹಾಗಾಗಿ ನಾನು ಇದನ್ನ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಫ್ರೂಟ್ ಆ್ಯಂಡ್ ನಟ್ ಟಚ್ ಕೊಟ್ಟರೆ ಫ್ರೂಟ್ ಆ್ಯಂಡ್ ನಟ್ಸ್ ಡ್ರೈ ಫ್ರೂಟ್ ಲಡ್ಡು ಅಂತಲೇ ಕರಿಬೋದು ಇದನ್ನು. ಇನ್ನೂ ಚೆನ್ನಾಗಿರುತ್ತೆ. ನನಗೆ ಫ್ರೂಟ್ ಆ್ಯಂಡ್ ನಟ್ಸೇ ತುಂಬ ಇಷ್ಟ, ಯಾವುದ್ರಲ್ಲೇ ಆಗಲಿ ಫ್ಲೇವರು. ಮ್ಯೂಸ್ಲೀಸಲ್ಲೂ ಕೂಡ ಅಷ್ಟೇ ನನಗೆ ಫ್ರೂಟ್ ಆ್ಯಂಡ್ ನಟ್ಸೇ ಇಷ್ಟ ಆಗುತ್ತೆ, ಬರೀ ನಟ್ಸ್ ಅಷ್ಟೊಂದು ಇಷ್ಟ ಆಗೋಲ್ಲ. ಇದನ್ನು ಹುರ್ಕೊಂಡು ಎತ್ತಿಟ್ಕೊಂಡು ಅದೇ ಪ್ಯಾನ್ಗೆ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ತುಪ್ಪ ಬಂದುಬಿಟ್ಟು ನಮ್ಮ ಮನೇಲಿ ನಮ್ಮ ಮಮ್ಮಿನೇ ಮಾಡಿರ್ತಕ್ಕಂಥ ತುಪ್ಪ. ತುಂಬಾ ಇಷ್ಟ ನನಗೆ, ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಈ ತುಪ್ಪದ್ದು. ಇದಕ್ಕೆ ನಾನೇನು ಆ್ಯಡ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಇದು ಬಂದುಬಿಟ್ಟು ಡೇಟ್ಸ್, ಖರ್ಜೂರ ಇದೆಯಲ್ಲ, ಖರ್ಜೂರದ್ದು ಒಳಗಡೆ ಇರ್ತಕ್ಕಂಥ ಬೀಜ ಇರುತ್ತಲ್ಲ, ಅದನ್ನೆಲ್ಲ ಫಸ್ಟಿಗೆ ರಿಮೂವ್ ಮಾಡಿ ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ಇದನ್ನು ರುಬ್ಕೊಂಡು ತುಪ್ಪಕ್ಕೆ ಹಾಕಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದನ್ನು ನೀವು ಗೊತ್ತಾಗುತ್ತೆ ನಿಮಗೆ ಸಾಫ್ಟ್ ಆಗೋದು, ಮೆತ್ತಗಾಗುತ್ತೆ ಈ ಖರ್ಜೂರ ಬಿಸಿಗೆ ಕರಗಿಬಿಟ್ಟು. ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ನೋಡ್ತಾ ಇರ್ಬೋದು ಕರಗಿದೆ, ಇಷ್ಟು ಚೆನ್ನಾಗಿ ಕರಗಿದೆ ನೋಡಿ ಇದು. ಈಗ ಇದಕ್ಕೆ ನಾನು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿನ ಈ ಟೈಮಲ್ಲಿ ಹಾಕೋದ್ರಿಂದ ಎಲ್ಲದಕ್ಕೂ ಎಲ್ಲ ಕಡೆ ಕರೆಕ್ಟಾಗಿ ಹೋಗುತ್ತೆ. ಲಾಸ್ಟಿಗೆ ಹಾಕ್ಕೊಂಡ್ರೆ ಅಷ್ಟು ಎಲ್ಲ ಕಡೆ ಹೋಗುತ್ತೆ ಅಂತ ನನಗೆ ಅನ್ಸೋದಿಲ್ಲ. ಹಾಗಾಗಿ ಏಲಕ್ಕಿನ ಹಾಕಿ ಈಗ ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವ ರೀತಿ ಮಿಕ್ಸ್ ಮಾಡಬೇಕು ಅಂದರೆ, ಆ ಒಂದು ಖರ್ಜೂರ ನೀವೊಂದು ಡೇಟ್ಸ್ ಏನು ಕರಗಿದೆಯಲ್ಲ ಅದಕ್ಕೆ ಇದೆಲ್ಲ ನೀಟಾಗಿ ಮಿಕ್ಸಪ್ ಆಗಬೇಕು ಡ್ರೈ ಫ್ರೂಟ್ಸ್. ಅಲ್ಲಿವರೆಗೂ ನೀವು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ನಿಮ್ಗೆ ಗೊತ್ತಾಗುತ್ತೆ ಆ ಹದ ಮಿಕ್ಸ್ ಆಗಿದೆನೋ ಇಲ್ಲೋ ಅಂತ. ಅಲ್ಲಿವರೆಗೂ ನಾನಿಲ್ಲಿ ಸ್ವಲ್ಪ ಗ್ಯಾಸ್ ಫ್ಲೇಮ್ ಕಡಿಮೆ ಇಟ್ಕೊಂಡು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ಇದು ನೀಟಾಗಿ ಮಿಕ್ಸ್ ಆಗೋಗಿದೆ. ಈಗ ಇದನ್ನು ಉಂಡೆಗಳನ್ನ ಕಟ್ಕೊಳ್ಳೋ ಸಮಯ. ಸೊ ನೀಟಾಗಿ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಉಂಡೆಗಳನ್ನಾಗಿ ಕಟ್ಕೊಂಡ್ರೆ ಸೊ ಸೂಪರ್ ಟೇಸ್ಟಿಯಾಗಿರ್ತಕ್ಕಂತಹ ಡ್ರೈ ಫ್ರೂಟ್ ಲಡ್ಡು ರೆಡಿ ಆಗೋಯಿತು. ಸೊ ಮನೇಲಿ ಸುಮ್ಮನೆ ಡ್ರೈ ಫ್ರೂಟು ಇಟ್ಟಿಟ್ಟು ಸ್ಟಾಕ್ ಮಾಡೋದಕ್ಕಿಂತ, ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ಮಾಡಿಕೊಟ್ರೆ ಚಿಕ್ಕ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇದರಿಂದ ನಿಮ್ಮ ಸ್ಕಿನ್, ಹೇರ್, ಬಾಡಿ ಎಲ್ಲದಕ್ಕೂ ತುಂಬ ಒಳ್ಳೆಯದು. ಹಾಗೆ ನೀವು ಓದ್ತಾ ಇದ್ದರೆ ನಿಮ್ಮ ಮೆಮೊರಿ ಪವರ್ಗೂ ತುಂಬ ಹೆಲ್ಪ್ ಆಗುತ್ತೆ ಅಲ್ವಾ. ಸೊ ಹೇರ್ ಫಾಲ್ ತುಂಬಾ ಆಗುತ್ತೆ ವಿಂಟರ್ ಸೀಸನ್ನಲ್ಲಿ, ಸ್ಕಿನ್ ಕೂಡ ತುಂಬ ಡ್ರೈ ಅನಿಸ್ತಾ ಇರುತ್ತೆ. ಹಾಗಾಗಿ ನಾನು ಈ ಒಂದು ಡ್ರೈ ಫ್ರೂಟ್ ಲಡ್ಡುನಾದರೂ ತಿನ್ಬೋದಲ್ಲ, ಡೈಲಿ ಡ್ರೈ ಫ್ರೂಟ್ಸ್ ತಿನ್ನೋಕೆ ಇಷ್ಟ ಆಗ್ತಾ ಇಲ್ಲ ಅಂತ ಮಾಡ್ಕೊಂಡಿರೋದು. ತುಂಬ ಅಂದರೆ ತುಂಬ ಟೇಸ್ಟಿ ಆಗಿರುತ್ತೆ ನೋಡಿ. ಇಷ್ಟೊಂದು ಲಡ್ಡುಗಳಾಗಿದೆ. ಇಷ್ಟು ತೊಗೋಬೇಕಂದ್ರೆ ನೀವು ಬೇಕ್ರಿಯಲ್ಲಿ ಎಷ್ಟೊಂದು ಕಾಸ್ಟ್ಲಿ ಆ್ಯಂಡ್ ಇಷ್ಟೊಂದು ಹೈಜಿನ್ನಾಗಿ ಅವ್ರು ಮಾಡಿರ್ತಾರೋ ಇಲ್ಲೋ ಗೊತ್ತಿಲ್ಲ. ಸೊ ಮನೆಯಲ್ಲೇ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಸೊ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಪದೇ ಈ ಲಡ್ಡು ಮಾಡ್ತಾ ಇರ್ತೀನಿ. ತುಂಬ ಈಸಿ ಅಲ್ವಾ ಈ ರೆಸಿಪಿ. ಸೊ ಇನ್ನು ನಾನು ಈ ಲಡ್ಡುನ ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ ಒಂದು ತೊಗೊಳ್ತೀನಿ ಡೈಲಿ. ನೀವು ನೋಡ್ತಾ ಇರ್ಬೋದು, ಒಂದು ಡ್ರೈ ಫ್ರೂಟ್ ಲಡ್ಡುನ ತೊಗೊಂಡು ಮತ್ತೆ ನಾನು ಓದ್ಕೊಳ್ಳೋಣ ಅಂತ ಬಂದೆ. ಮಧ್ಯಾಹ್ನ ಟೈಮು ಆಲ್ಮೋಸ್ಟ್ ನಾನು ನಿದ್ದೆ ಮಾಡೋದು ತುಂಬ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಸ್ಟಾರ್ಟಿಂಗೆಲ್ಲ ತುಂಬ ಮಾಡ್ತಿದ್ದೆ. ಈಗ ಹೆಲ್ತಿ ಲೈಫ್ ಸ್ಟೈಲ್ನ ರೂಢಿ ಮಾಡ್ಕೊಂಡಾಗ್ಲಿಂದ ಮಧ್ಯಾಹ್ನ ನಿದ್ದೆನೇ ಬರ್ತಾಯಿಲ್ಲ ನನಗೆ. ನಿದ್ದೆ ಮಾಡಬೇಕಂದ್ರೂ ಬರ್ತಾಯಿಲ್ಲ. ಹಾಗೆ ಇದ್ರ ಜೊತೆ ನಾನು ಬಿಸಿಲಿರೋದ್ರಿಂದ ಆರೆಂಜ್ ಜ್ಯೂಸು ಅಥವಾ ಮನೇಲಿ ಏನಿರುತ್ತೆ ಕ್ಯಾರೆಟ್ ಜ್ಯೂಸು, ಇದಕ್ಕೆ ನಾನು ಸಬ್ಜಾ ಸೀಡ್ಸ್ ಇರುತ್ತಲ್ಲ ಅದನ್ನು ಹಾಕಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಒಂದು ಸ್ವಲ್ಪ. ಅಂದರೆ ಬೆಳಗ್ಗೆನೇ ಮಾಡಿರಲ್ಲ, ಒಂದು ಹಾಫ್ ಆನ್ ಅವರ್ ಮುಂಚೆ ಅಷ್ಟೇ, ಸ್ವಲ್ಪ ತಣ್ಣಗಿರಲಿ ಅಂತ ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾನು ಈ ರೀತಿ ಓದ್ಕೊಳ್ತಾ ಅದನ್ನು ಕುಡಿತಾ ಇರ್ತೀನಿ. ಸೊ ನಾನೇನು ಬುಲೆಟ್ ಮಿಕ್ಸರ್ ತೊಗೊಂಡಿದ್ದೀನಲ್ಲ ಅದ್ರ ಜೊತೆನೇ ಈ ಒಂದು ಸಿಪ್ಪರ್ ಬಾಟಲ್ ಫ್ರೀಯಾಗಿ ಬಂದಿರತಕ್ಕಂಥದ್ದು. ಈ ಸಿಪ್ಪರ್ ಬಾಟಲ್ ನಂಗೆ ತುಂಬಾ ಇಷ್ಟ. ಇದರಲ್ಲಿ ನಾನು ಜ್ಯೂಸಸ್, ಗ್ರೆನೇಟ್ ಜ್ಯೂಸಸ್ ಆಗಿರ್ಬೋದು, ಆ್ಯಪಲ್ ಜ್ಯೂಸಸ್ ಆಗಿರ್ಬೋದು, ಮೇಯ್ನಾಗಿ ನನಗೆ ಆರೆಂಜ್ ಜ್ಯೂಸ್ ಅಂದರೆ ತುಂಬಾ ಇಷ್ಟ ಆಗ್ತಾಯಿದೆ ಇತ್ತೀಚೆಗೆ. ಒಂದು ಫ್ಲೇವರು, ಅದರೊಳಗಡೆ ಒಂದು ಚಿಯಾ ಸೀಡ್ಸ್, ಸಬ್ಜಾ ಸೀಡ್ಸ್ನ ಹಾಕ್ಕೊಂಡಿರ್ತೀನಿ ಯಾವಾಗ್ಲೂ. ಒಂದು ತುಂಬಾ ರಿಫ್ರೆಶಿಂಗ್ ಅನಿಸುತ್ತೆ ನನಗೆ, ತುಂಬಾ ಹೊಟ್ಟೆ ಎಲ್ಲ ತಂಪು ಅನಿಸುತ್ತೆ ಆ್ಯಂಡ್ ಸ್ಕಿನ್ನಿಗೂ ತುಂಬ ಒಳ್ಳೆಯದು. ರಾಕಿ ಕಡೆ ಯಾಕೋ ಗುಡ್ ಬಾಯ್ ಸೆಕೆಂಡ್ ರಾಕಿ ಸೆಕೆಂಡ್ ಕಡಪ ರಾಕಿ ಕೂತ್ಕೋ ಕಾಲ್ ಅಂತ ರಾಕಿ ಇಲ್ಲ ಸೊ ಇನ್ನು ಸಂಜೆ ಸ್ಟಾರ್ಟಿಂಗು ಎಲ್ಲ ಚಿಕ್ಕ ಮಕ್ಕಳು ನಮ್ಮ ರಾಕಿಗೆ ಹೆದರ್ಕೊಳ್ತಾ ಇದ್ರು. ಅವ್ನು ಇನ್ನೋಸೆಂಟು, ಅವ್ನ ವಾಯ್ಸ್ ಹಂಗಿದೆ ಅಂತ ಅಂದ್ರೂ ಅವ್ರು ನಂಬ್ತಾ ಇದ್ದಿದ್ದಿಲ್ಲ. ಇತ್ತೀಚೆಗೆ ರಾಕಿನ ನಾನು ಕೂಡಾಕ್ತೀನಿ ಅಂದರು ಅವರೇ, ಅಕ್ಕ ಪ್ಲೀಸ್ ಅಕ್ಕ ಕೂಡಾಕ್ಬೇಡ ಅಂತ ಹೇಳ್ತಾರೆ. ಅಷ್ಟು ಅಡಿಕ್ಟ್ ಆಗಿದ್ದಾರೆ ನಮ್ಮ ರಾಕಿಗೆ. ಅವನು ಅಷ್ಟೇ, ನೋಡ್ತಾ ಇರ್ಬೋದು ಎಷ್ಟು ಆಗ್ತಿದ್ದಾರೆ ಇವನನ್ನ, ಎಷ್ಟು ಇಷ್ಟ ಮಾಡ್ತಿದ್ದಾರೆ ಮಕ್ಕಳು ಇವನನ್ನು. ಇವನು ಅಷ್ಟೇ ತುಂಬ ಅಂದರೆ ತುಂಬ ಇಷ್ಟ ಇವನಿಗೆ. ಚಿಕ್ಕ ಮಕ್ಕಳು ಅಂದರೆ ಪಂಚ ಪ್ರಾಣ.
ಡೈಲಿ ಒಂದು 5 ಮಿನಿಟ್ಸ್ ಬ್ರೇಕ್ ಟೈಮಲ್ಲಿ ಈ ರೀತಿ ರಾಕಿ ಜೊತೆ ಆಟ ಆಡ್ತಾರೆ. ಅವನು ಜಾಸ್ತಿ ಹೊತ್ತೇನು ಇವ್ರ ಜೊತೆ ಇರಲ್ಲ, ಒಂದು 5 ನಿಮಿಷ ಬರ್ತಾನಷ್ಟೇ. ಆಮೇಲೆ ಅವನ ಪಾಡಿಗೆ ಅವನು ಹೋಗಿ ಮಲ್ಕೊಳ್ಳೋದೋ ಅಥವಾ ಒಳಗಡೆ ಹೋಗಿ TV ನೋಡೋದೋ ಮಾಡ್ತಾನೆ. ಸೊ ಫ್ರೆಂಡ್ಸ್, ಇವತ್ತಿನ ದಿನದ ವ್ಲಾಗ್ ಇಷ್ಟ ಆಗಿತ್ತು. ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮತ್ತೆ ಇದೇ ರೀತಿ ಒಂದು ಹೊಸ ವ್ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.